ಆ ರೀತಿಯಾಗಿ ದೇವತೆಗಳನ್ನು ಅಥವಾ ಜ್ಞಾನಿಗಳನ್ನು, ದೇವ ಅನ್ನುವ ಶಬ್ದಕ್ಕೆ ಇನ್ನೊಂದು ಅರ್ಥ ಜ್ಞಾನಿಗಳು ಅಂತ. ಅದನ್ನ ದೇವತೆಗಳು ಅಂದರೆ ಜ್ಞಾನಿಗಳು, ಋಷಿಗಳು ಅಂದರೂ ಜ್ಞಾನಿಗಳು, ದೇವತೆಗಳು ಅಂದರೂ ಜ್ಞಾನಿಗಳು ಅಂತ ಅರ್ಥ. ಅಂದ ಜ್ಞಾನಿಗಳಿಗೆ ಅವನು ಹೇಗೆ, ದೇವತೆಗಳಿಗೆ ಹೇಗೆ ಉದ್ಧಾರ ಮಾಡಿದ ಅಂತಂದರೆ ಅವರ ಅಜ್ಞಾನದ ಕಡಲಿನಿಂದ ಅವರನ್ನು ದಡಹಾಯಿಸಿಬಿಟ್ಟ. ಹಾಗಾಗಿ ಅವರು ಉದ್ಧಾರ ಆದರು. ಈ ಅರಿಗಳು ಏನಿದ್ದಾರೆ ಅವರಿಗೆ ಅಜ್ಞಾನದ ಕಡಲನ್ನು ದಾಟಿಸಲಿಲ್ಲ. ಹಾಗಾಗಿ ಅವರು ಮತ್ತಷ್ಟು ಅಜ್ಞಾನದ ದಾರಿಯಲ್ಲೇ ಸಮುದ್ರದಲ್ಲೇ ಈಜಿದ್ರು, ಮುಳುಗಿದ್ರು, ಅಲ್ಲೇ ಈಜಿದ್ರು, ಮತ್ತಷ್ಟು ಆಳಕ್ಕೆ ಹೋದರು. ಈ ಒಟ್ಟು ಈ ಕಡಲಿನಲ್ಲಿ 3 ಥರ ಆಯ್ತು. ಈಗ ಒಂದು, ಕಡಲಿನಲ್ಲಿ ಈಜಿತಾ ಕಡಲಿನ ತಳ ಸೇರಿ ಮುಳುಗಿ ಹೋಗುವವರು, ಮತ್ತೆ ಮೇಲೆ ಬಾರದ ಹಾಗೆ. ಕೆಲವರು ಈಜಿತಾ ಆಚೆ ದಡಕ್ಕೆ ಹೋಗುವವರು, ಕೆಲವರು ಈಜ್ತಾನೇ ಇರುವವರು, ಮುಳುಗೋದು ಇಲ್ಲ, ಮೇಲೆ ಬರೋದು ಇಲ್ಲ, ಆ ಥರ. ಈ ಥರದಲ್ಲಿ ಅನಾದಿ ಅಜ್ಞಾನದ ಯಾರು ಸಾತ್ವಿಕರೋ ಅವರಿಗೆ ಮಾತ್ರ ಆಚೆ ದಡ ಹಾಯಿಸುವಂಥ ಅನಾದಿ ಅಜ್ಞಾನ ಪಾರಾಯ ನಮಃ ಪಾರಾವರಾಶ್ರಯ ಅಂತ. ಪಾರಾವರಾಶ್ರಯ ಅಂದರೆ, ಪಾರಾವರ ಅಂದರೆ ಕಡಲು, ಸಂಸಾರದಿಂದ ಆಚೆಗೆ ಸಾಗಿಸಿದಿ, ಅದನ್ನು ನೀವು ಮೋಕ್ಷಪ್ರದನಾತಿ. ಆದರೆ ಸಂಸಾರದಲ್ಲಿ ಇದ್ದಾಗ ಏನು ಮಾಡಿದೆ ಅವರಿಗೆ ಅಂದರೆ ಪಾರಾವರಾಶ್ರಯ ಅಂತ. ಸಂಸಾರದ ಕಡಲಿಗೂ ಆಶ್ರಯ ನೀನೇ. ಸಂಸಾರದಲ್ಲಿದ್ದಾಗಲೂ ಆಶ್ರಯವಾಗಿದ್ದಿ, ಆಮೇಲೆ ಸಂಸಾರದಿಂದ ಆಚೆ ಹೋದಾಗಲೂ ಆಶ್ರಯ ಆದೀನಿ. ಸಂಸಾರದ ಕಡಲಿಗೆ ಆಶ್ರಯ. ಆಮೇಲೆ ಪಾರಾವರಾಶ್ರಯ ಅಂತಂದರೆ, ಪಾರಾವರ ಅಂದರೆ ಕಡಲು, ಪಾರಾವರಾಶ್ರಯ ಅಂದರೆ ಕಡಲು ಆಶ್ರಯವಾಗಿ ಉಳ್ಳವನು ಅಂತ. ಅಂದರೆ ಇರುವುದೆಲ್ಲಿ ಅವನು? ಕ್ಷೀರ ಸಮುದ್ರದಲ್ಲಿ ಅಲ್ವಾ. ಪಾರಾವರ ಅಂದರೆ ಕಡಲು, ಸದಾ ಕ್ಷೀರ ಸಮುದ್ರದಲ್ಲಿ ನೆಲೆಸಿದವ ನೀನು, ಸಂಸಾರದ ಕಡಲಿಗೂ ಆಶ್ರಯ ನೀನು. ಆಮೇಲೆ ಜೀವಕೋಟಿಯ ಪಾರ, ಜೀವಕೋಟಿಯಲ್ಲಿ ಪಾರ ಅಂದರೆ ತುತ್ತ ತುದಿಯಲ್ಲಿ ಇರತಕ್ಕವನು ಚತುರ್ಮುಖ. ಅವನೂ ಕೂಡ ಯಾರಿಗೆ ಅವರನೋ ಅವಳು ಪಾರಾವರ ಅಂದರೆ ಲಕ್ಷ್ಮಿ, ಚತುರ್ಮುಖನೂ ಅವರನ, ಅವಳಿಗೂ ಆಶ್ರಯ ಇವನು. ಪಾರಾವರಾಯ ಆಶ್ರಯ ಅಂದರೆ ಲಕ್ಷ್ಮಿಯನ್ನು ಎಲ್ಲೂ ಬಿಡೋದಿಲ್ಲ ಅವರು. ನಾನು ಅದು ಹೇಳಿದೆ, ಕೆಲವು ಕಡೆ ಲಕ್ಷ್ಮಿಯನ್ನು ಹೇಳಿದ್ದು ನಿಮಗೆ ಕಾಣುವುದಿಲ್ಲ, ನಾನು ವಿವರಿಸ್ತಾ ಇರೋ ವಾಸುದೇವ ಅನ್ನುವಲ್ಲಿ ಗೊತ್ತಾಗಲಿಲ್ಲ, ಹಾಗೆ ನಾರಾಯಣಾಯ ಅನ್ನುವಲ್ಲಿ ಅಲ್ಲ. ಇಲ್ಲಿ ಪಾರಾವರ ಆಶ್ರಯ. ಪಾರಾವರ ಅಂದರೆ ಕಡಲು. ಕಡಲು ಅಂದರೆ ಹೌದು, ಕಡಲಿನಲ್ಲಿ ಕ್ಷೀರ ಸಮುದ್ರದಲ್ಲಿ ಶ್ವೇತದ್ವೀಪದಲ್ಲಿ ಆಶ್ರಯಿಸಿಕೊಂಡಿರತಕ್ಕವ, ಕಡಲಿನಲ್ಲೇ ವಾಸ ಮಾಡಿರತಕ್ಕವ ಭಗವಂತ. ಸಂಸಾರದ ಕಡಲಿಗೂ ಅವನೇ ಆಶ್ರಯ. ಸಂಸಾರದ ಕಡಲಿನಿಂದ ದಡಹಾಯಿಸುವವನು ಅವನೇ. ಸಂಸಾರದ ಕಡಲಿನ ಪಾರದಲ್ಲಿ ಇರತಕ್ಕಂಥವ ಚತುರ್ಮುಖ. ಅವನೂ ಯಾರಿಗೆ ಅವರನೋ ಅಂಥ ಲಕ್ಷ್ಮಿಗೂ ಆಶ್ರಯನಾದವ ಪಾರಾವರಾಶ್ರಯ. ಹೀಗೆ ಈ ಒಂದೊಂದು ನಾಮದಲ್ಲೂ ಲಕ್ಷ್ಮಿಯ ಜೊತೆಗೆ ಭಗವಂತನ ಚಿಂತನ. ಪ್ರಕೃತಿ ಬಂಧನವನ್ನು ಕೊಡ್ತಕ್ಕಂಥ, ಪ್ರಕೃತಿ ಬಂಧನದಿಂದ ಪಾರು ಮಾಡತಕ್ಕಂಥ ಪುರುಷೋತ್ತಮ. ಹೀಗೆ ಅಕ್ಷರ ಪುರುಷ ಮತ್ತು ಪುರುಷೋತ್ತಮರ ಚಿಂತನವನ್ನು ಆಚಾರ್ಯರು ಈ ಸ್ತೋತ್ರದ ಮೂಲಕ ಮಾಡ್ತಾರೆ. ಅಜಾಯ ಜನಯಿತ್ರೇಸ್ಯ ವಿಜಿತ ಅಖಿಲ ದಾನವ ಅಜಾದಿ ಪೂಜ್ಯಪಾದಾಯ ನಮಸ್ತೆ ಗರುಡಧ್ವಜ. ಅಜಾಯ ಹುಟ್ಟು ಇಲ್ಲದವನು, ಆದರೆ ಎಲ್ಲವನ್ನು ಹುಟ್ಟಿಸಿದವನು. ಈ ರೀತಿ ಈ ವಿರುದ್ಧವಾದ ಗುಣಗಳನ್ನೇ ಎಲ್ಲ ಹೇಳ್ತಾ ಬರ್ತಾರೆ. ಹುಟ್ಟು ಇಲ್ಲದವನು, ಆದರೆ ಎಲ್ಲದರ ಹುಟ್ಟಿಗೆ ಕಾರಣನಾದವನು. ಅಜಾಯ ತಾನು ಸ್ವತಃ ಹುಟ್ಟದವನು, ನ ಜಾಯತೆ. ಆದರೆ ಜನಯಿತ್ರೇ ಎಲ್ಲವನ್ನು ಹುಟ್ಟಿಸಿದವನು, ಎಲ್ಲದರ ತಂದೆ, ಎಲ್ಲದರ ಜನಕ. ಆದರೆ ಇವನು ಅಜ, ತಾನು ಹುಟ್ಟಿದವನಲ್ಲ. ಅಜಾಯ ಜನಯಿತ್ರೇಸ್ಯ. ಅಜ ಅಂತನ್ನುವುದಕ್ಕೆ ಇನ್ನೊಂದು ಅರ್ಥ ಇದೆ. ಎಲ್ಲ ಕಡೆಯಲ್ಲಿ ಇರತಕ್ಕ ಎಲ್ಲ ವಸ್ತುಗಳನ್ನು ಸೃಷ್ಟಿಸಿದ ಹೇಗೆ ಇವನು ಅಂದರೆ ಅದಕ್ಕೆ ಇವನು ಅಜ. ಅಜ ಅಂದರೆ ಅಜಗತವು ಅಂತ, ಎಲ್ಲ ಕಡೆ ವ್ಯಾಪಿಸಿರುವವ. ಅಜ ಅಂದರೆ ಆಮ್ನಿಪ್ರೆಸೆಂಟ್, ಸರ್ವಗತ ಅಂತ ಅರ್ಥ. ಅವನು ಎಲ್ಲ ಕಡೆ ಇದ್ದಾನೆ. ಅದನ್ನು ಎಲ್ಲಿ ಏನು ಸೃಷ್ಟಿಯಾದರೂ ಅಲ್ಲಿ ಅವನು ಇದ್ದೇ ಇದ್ದಾನೆ ಅದಕ್ಕಿಂತ ಮೊದಲು. ಅಜಾಯ ಜನಯಿತ್ರೇಸ್ಯ ಅಸ್ಯ ಜನಯಿತ್ರೇ, ಈ ಸಮಸ್ತ ಪ್ರಪಂಚದ ಜನಕ ಅವನು. ವಿಜಿತಾಖಿಲ ದಾನವ, ದಾನವ ದುಷ್ಟಶಕ್ತಿ, ಎಲ್ಲ ದುಷ್ಟಶಕ್ತಿಯನ್ನು ಗೆದ್ದವ, ನಾಶ ಮಾಡಿದವ. ಪ್ರತಿಯೊಂದು ಕಡೆಯಲ್ಲೂ ಸಚ್ಛಕ್ತಿಯ ಉದ್ಧಾರ, ದುಷ್ಟಶಕ್ತಿಯ ನಾಶವನ್ನು ಸುಮಾರಾಗಿ ಪ್ರತಿ ಪದ್ಯದಲ್ಲಿ ಆಚಾರ್ಯ ಹೇಳ್ತಾ ಬಂದಿದ್ದಾರೆ. ಅಜಾಯ ಜನಯಿತ್ರೇ ಅಸ್ಯ ವಿಜಿತಾಖಿಲ ದಾನವ ಅಜಾದಿ ಪೂಜ್ಯಪಾದಾಯ. ಅಜಾದಿ ಪೂಜ್ಯಪಾದಾಯ. ಅಜ ಅಂದರೆ ಚತುರ್ಮುಖ ಬ್ರಹ್ಮ. ಯಾಕೆಂದರೆ ಅವನು ಹುಟ್ಟದವನು ಅಲ್ಲ, ಭಗವಂತ ಅಜ, ಯಾಕೆಂದರೆ ಅವನು ಹುಟ್ಟದವನು. ಆಮೇಲೆ ಚತುರ್ಮುಖ ಅಜ, ಅವನು ಅಕಾರವಾಚ್ಯನಾದ ಭಗವಂತನಿಂದ ಜಾತನಾದವನು, ಅದರಿಂದ ಅಜ. ಅನ್ನ ಅಜಾದಿ ಪೂಜ್ಯಪಾದಾಯ,
ಚತುರ್ಮುಖ ಮುಂತಾದ ಸಮಸ್ತ ದೇವತೆಗಳಿಂದಲೂ ಪೂಜಿತವಾದ ಪಾದಗಳುಳ್ಳವನು. ಆಮೇಲೆ ನಮಸ್ತೆ ಗರುಡಧ್ವಜ, ಗರುಡನ ಮೇಲೆ ಸಂಚರಿಸುವವನು. ಧ್ವಜ ಅಂದರೆ ಗತಿ ಅಂತ ಅರ್ಥ. ಗರುಡಧ್ವಜ ಅಂದರೆ ಗರುಡನ ಮೇಲೆ ಸಂಚರಿಸುವವನು ಅಂತ. ಗರುಡ ಸಾಮಾನ್ಯವಾಗಿ ಗರುಡಧ್ವಜ ಅಂದರೆ ವಿಷ್ಣುವಿಗೆ ಒಂದು ರಥ ಇದೆ, ಆ ರಥದಲ್ಲಿ ಒಂದು ಫ್ಲ್ಯಾಗ್ ಇದೆ, ಆ ಫ್ಲ್ಯಾಗಿನ ಗರುಡನ ಚಿತ್ರ ಇದೆ ಅಂತ ಅರ್ಥ ಅಲ್ಲ. ಯಾಕಂದರೆ ಬೇರೆ ಎಲ್ಲ ಗರುಡಧ್ವಜ ಅಂತಂದರೆ ರಾಜರುಗಳಿಗೆಲ್ಲ ವಾನರಧ್ವಜ ಅಂತ ಅರ್ಜುನ್ನಿಗೆ ಇತ್ತು, ಸರ್ಪಧ್ವಜ, ವೃಷಭಧ್ವಜ, ಅವರೆಲ್ಲ ಏನು ಅಂದರೆ ಅವರ ರಥದ ಫ್ಲ್ಯಾಗಿನಲ್ಲಿ ಆ ಚಿತ್ರ ಇರುತ್ತದೆ ಅಷ್ಟೇ. ಉರಗಧ್ವಜ ಅಂತ ದುರ್ಯೋಧನಿಗೆ ಹೇಳ್ತಾ ಇದ್ರು. ಯಾಕೆಂದರೆ ಅವನ ಧ್ವಜದಲ್ಲಿ ಫ್ಲ್ಯಾಗು ಚಿತ್ರ ಯಾವುದು, ಹಾವಿನ ಚಿತ್ರ ಇತ್ತು. ಹಾಗೆ ಕೃಷ್ಣನ ರಥದ ಫ್ಲ್ಯಾಗಿನಲ್ಲಿ ಗರುಡನ ಚಿತ್ರ ಇತ್ತು ಅಂತ ಅರ್ಥ ಅಲ್ಲ. ಗರುಡ ಧ್ವಜ ಅಂದರೆ ಧ್ವಜಗತ ಅಂತ ಧಾತು. ಗರುಡನ ಮೇಲೆ ಕೂತು ಸಂಚರಿಸುವ, ಗರುಡನ ಮೇಲೆ ಕೂತು ಸಂಚರಿಸುವ ಅಂದ್ರೆ ಏನು? ಅದಾಯಿತು, ಗರುಡ ಅನ್ನುವಂಥ ದೇವತಾ ಶಕ್ತಿ ಆಯಿತು. ಗರುಡ ಅಂದರೆ ನಮಗೆ ಆಧ್ಯಾತ್ಮಿಕವಾಗಿ ಯಾರು? ಗರುಡ ಅಂದರೆ ಸಮಸ್ತ ವೇದಾಭಿಮಾನಿ ದೇವತೆ. ಆದ್ದರಿಂದ ಅಭಿಮಾನಿಯಿಂದ ಅಭಿಮನ್ಯಮಾನವಾದ ಗ್ರಹಣ ಅಂತಂದರೆ ಗರುಡ ಅಂತಂದರೆ ಗರುಡನಿಂದ ಅಭಿಮನ್ಯವಾದ ವೇದ. ವೇದದ ಮೂಲಕ ಸಂಚರಿಸುವನು. ಎಲ್ಲಿಗೆ? ನಾವು ವೇದವನ್ನು ಓದಿದರೆ ಅವನು ವೇದದ ಮೂಲಕ ನಮ್ಮ ಒಳಗೆ ಬಂದು ಕೂತು ಬಿಡ್ತಾನೆ. ವೇದದ ಮೂಲಕ ನಮ್ಮ ಹೃದಯಕ್ಕೆ ಬಂದು ನೆಲೆಸುವವನು ಗರುಡಧ್ವಜ. ಅದರಿಂದಲೇ ಅವನು ಗರುಡನ ಮೇಲೆ ಏರಿ ಬಾ ಅಂತ ಬ್ರಹ್ಮಾದಿ ದೇವತೆಗಳು ಕೂಡ ಕಾಯ್ತಾರೆ, ಅವನು ಗರುಡವಾಹನನಾಗಿ ಬರಬೇಕು ಅಂತ. ಅಂಥ ಭಗವಂತ. ಇಲ್ಲಿ ಲಕ್ಷ್ಮಿಯ ಉಲ್ಲೇಖ ಎಲ್ಲಿ ಬಂತು? ಮತ್ತೆ ಬಂತು ಅಜಾದಿ ಪೂಜ್ಯವಾದಾಯ. ಅಜಾದಿ ಅಂದರೆ ಎರಡು ವಿಧದಿಂದ ಲಕ್ಷ್ಮಿ ನೋಡಿ. ಅಜನಿಗೂ ಆದಿ ಮೊದಲಿರುವವಳು ಲಕ್ಷ್ಮಿ, ಅವಳಿಂದಲೂ ಪೂಜ್ಯಪಾದ. ಇನ್ನೊಂದು ರೀತಿಯಿಂದ ಅಜಾ ಅಂದರೆ ಲಕ್ಷ್ಮಿ. ಅಜ ಅಂದರೆ ಚತುರ್ಮುಖ. ಅಜಾಂ ಏಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಹ್ವೀ ಪ್ರಜಾ ಸೃಜಮಾನಾಂ ಸ್ವರೂಪಾ. ಅಜ ಅಂತಂದರೆ ಹುಟ್ಟಿಲ್ಲದೆ ಇರತಕ್ಕಂಥದ್ದು ವಸ್ತು ಎರಡೇ, ಒಂದು ಲಕ್ಷ್ಮಿ, ಒಂದು ನಾರಾಯಣ. ಅವನು ಅಜ, ಇವಳು ಅಜಾ. ಹಾಗಾಗಿ ಅಜಾ ಲಕ್ಷ್ಮಿ ಮುಂತಾದವರಿಂದ ಆದಿ, ಅಥವಾ ಅಜನಿಗೂ ಆದಿಯಾದ, ಅಜನಿಗೂ ಚತುರ್ಮುಖನಿಗೂ ತಾಯಿಯಾದ ಮೊದಲಿದ್ದಂಥ ಲಕ್ಷ್ಮಿಯಿಂದಲೂ ಪೂಜ್ಯಪಾದನಾಗಿರತಕ್ಕವ ಅಂಥ ಗರುಡಧ್ವಜನಿಗೆ ನಿನಗೆ ನಮಸ್ಕಾರ. ರಮಾರಮಣ ಏವೈಕೋ ರಣಜಿಚ್ಚರಣಂ ಸತಾಂ ಕಾರಣಂ ಕಾರಣಸ್ಯಾಪಿ ತರುಣಾದಿತ್ಯ ಸಪ್ರಭಃ. ರಮಾರಮಣ ಏವೈಕಃ. ಇಲ್ಲಿ ಮತ್ತೆ ರಮಾರಮಣದಿಂದ ಪ್ರಾರಂಭ ಮಾಡಿದ್ರು. ರಮಾರಮಣ ಏಕಃ ರಣಜಿತ್ ಶರಣಂ ಸತಾಂ. ಸಜ್ಜನರಿಗೆ ಆಶ್ರಯವಾಗಿರತಕ್ಕಂಥ ವಸ್ತು ಪ್ರಪಂಚದಲ್ಲಿ ಯಾವುದಾದ್ರೂ ಇದ್ರೆ ಅದು ಒಂದೇ ಅಂತ ಹೇಳ್ತಾರೆ. ಯಾರು? ಸಜ್ಜನರಿಗೆ. ಎಲ್ಲ ಸಜ್ಜನರಿಗೂ, ಒಬ್ಬರಿಗೋ ಇಬ್ಬರಿಗೋ ಸ್ವಲ್ಪ ಕಾಲ ಆಶ್ರಯ ಕೊಡುವವರು ಯಾರೋ ಇರ್ಬೋದು. ಎಲ್ಲ ಸಜ್ಜನರಿಗೆ ಎಲ್ಲ ಕಾಲದಲ್ಲೂ ಸದಾ ಆಶ್ರಯ ಕೊಡಬೇಕಾದಂಥ ಶಕ್ತಿ ಒಂದಿದ್ರೆ ಅದು ಭಗವಂತ ಒಬ್ಬನೇ. ರಮಾರಮಣ ಏವ ಏಕಃ, ಅವನೊಬ್ಬನೇ ಸತಾಂ ಶರಣಂ. ಯಾಕೆಂದರೆ ರಮಾರಮಣ ಏವೈಕಃ ರಣಜಿತ್. ಸಜ್ಜನರಿಗೆ ತೊಂದರೆಯನ್ನು ಉಂಟು ಮಾಡತಕ್ಕಂಥ ಆಸುರಿ ಶಕ್ತಿಗಳ ವಿರುದ್ಧ ಹೋರಾಟದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಗೆಲ್ಲಬಲ್ಲವನು ಭಗವಂತನೊಬ್ಬನೇ. ಇಲ್ಲದೇ ಇದ್ದರೆ ಮತ್ತೆ ಎಲ್ಲರೂ ಕೂಡ ಆಸುರಿ ಶಕ್ತಿಯಲ್ಲಿ ಸೋಲುವವರೇ. ಚತುರ್ಮುಖ ಒಬ್ಬ ಅಶ್ಮಾಖಣ ಅಂತ ಪ್ರಾಣದೇವರೊಬ್ಬರು ಆಸುರಿ ಶಕ್ತಿಗೆ ಸೋಲದೇ ಇರುವವನು. ಮತ್ತೆ ಎಲ್ಲ ದೇವತೆಗಳು ಕೂಡ ಆಸುರಿ ಶಕ್ತಿಗೆ ಒಂದಲ್ಲ ಒಂದು ರೀತಿಯಿಂದ ತಮೋಗುಣಕ್ಕೆ ಆವಿಷ್ಟರಾದಾಗ ತಮೋಗುಣದ ಪ್ರಭಾವದಿಂದ ಆಸುರಿ ಶಕ್ತಿಗೆ ಒಳಗಾಗುವರು. ಆದ್ದರಿಂದ ನಮ್ಮ ಸಾಧನೆಯಲ್ಲಿ ಬಾಧಕವಾಗಿ ನಿಂತು ನಮ್ಮನ್ನು ತಮಸ್ಸಿನ ಕಡೆಗೆ ಎಳೆಯುವ ಆಸುರಿ ಶಕ್ತಿಯ ಜೊತೆಗೆ ಹೋರಾಟದಲ್ಲಿ ನಮ್ಮನ್ನು ಗೆಲ್ಲಿಸುವಂತಹ ಶಕ್ತಿ ಒಬ್ಬನೇ ಒಬ್ಬನಲ್ಲಿರುವುದು. ಅದು ರಣಜಿತ್ ಅಂಥ ಯುದ್ಧದಲ್ಲಿ ಗೆಲ್ಲುವವನು. ಆದ್ದರಿಂದ ಸತಾಂ ಶರಣಂ, ಸಜ್ಜನರಿಗೆ ಆಶ್ರಯವನ್ನು ಕೊಡ್ತಕ್ಕವನು. ಅವನು ರಮಾರಮಣ ಏವ, ಲಕ್ಷ್ಮೀಪತಿಯಾಗಿರತಕ್ಕಂಥ ನಾರಾಯಣನು ಒಬ್ಬನೇ ಹೊರತು ಇನ್ಯಾರಿಗೂ ಕೂಡ ಈ ಆಸುರಿ ಶಕ್ತಿಯ ವಿರುದ್ಧ ಹೋರಾಡಿ ಗೆದ್ದು ಎಲ್ಲರಿಗೂ ಆಶ್ರಯನಾಗುವ ಶಕ್ತಿ. ಯಾಕಂದರೆ ಚತುರ್ಮುಖ ಬ್ರಹ್ಮನಿಗೂ ಆಶ್ರಯ ಆಗಬೇಕು. ಅದು ಇನ್ಯಾರಾಗಬೇಕು? ಚತುರ್ಮುಖ ಬ್ರಹ್ಮನಿಂದ ಶ್ರೇಷ್ಠನಾದವರು ಒಬ್ಬನೇ ಇರುವುದು. ಹಾಗಾಗಿ ಸಮಸ್ತ ಸಾಧಕರಿಗೆ ಸಜ್ಜನರಿಗೆ ಆಶ್ರಯನಾಗಿರತಕ್ಕವ ನಾರಾಯಣ. ರಮಾರಮಣ ಏವೈಕಃ ರಣಜಿತ್ ಶರಣಂ ಸತಾಂ. ಕಾರಣಂ ಕಾರಣಸ್ಯಾಪಿ. ಈ ಜಗತ್ತಿಗೆ ಕಾರಣಗಳು ಅನೇಕ ಇವೆ. ಜಗತ್ತಿಗೆ ಕಾರಣಭೂತರಾಗಿರತಕ್ಕವರು ಸಮಸ್ತ ದೇವತೆಗಳು ಜಗತ್ತಿಗೆ ಕಾರಣ. ಇಂದ್ರಾದಿ ದೇವತೆಗಳು ಈ ಜಗತ್ತಿಗೆ ಭೂರ್ಭುವಸ್ವಹ ಮೂರು ಲೋಕಗಳಿಗೆ ಅವರು ಕಾರಣ ಪುರುಷರು. ಅವರಿಗೂ ಕಾರಣರಾಗಿರ್ತಕ್ಕಂಥವರು ಗರುಡಶೇಷ ರುದ್ರಾದಿಗಳು. ಅವರಿಗೂ ಕಾರಣ ಪುರುಷನಾಗಿರ್ತಕ್ಕವ ಚತುರ್ಮುಖ. ಹಾಗೆ ಜಗತ್ತಿನ ಕಾರಣಗಳಿಗೂ ಕಾರಣನಾಗಿ ಸರ್ವಕಾರಣನಾಗಿರ್ತಕ್ಕವ ಜನ್ಮಾದ್ಯಸ್ಯೇತಃ ಸಮಸ್ತ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣನಾದ ಭಗವಂತ. ಕಾರಣಂ ಕಾರಣಸ್ಯಾಪಿ. ಅವನನ್ನು ಹೇಗೆ ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕು?
ರಮಾರಮಣನನ್ನು ಲಕ್ಷ್ಮೀಪತಿಯನ್ನು ಅಂದರೆ ತರುಣಾದಿತ್ಯ ಸಪ್ರಭ. ಅದನ್ನು ಎಲ್ಲ ಮಂತ್ರಗಳ ಧ್ಯಾನದಲ್ಲಿ ಈ ಮಾತು ಬರುತ್ತೆ. ಗಾಯತ್ರಿ ಧ್ಯಾನದಲ್ಲಿ ಏನು ಹೇಳ್ತಾರೆ ಅಂದರೆ ಪ್ರೋದ್ಯದಾದಿತ್ಯ ವರ್ಣಶ್ಚ ಸೂರ್ಯಮಂಡಲ ಮಧ್ಯಗಃ ಚಕ್ರಶಂಖಧರ ಅಂಕಸ್ಥ ದೂರ್ದ್ವಯ ಥೇವಚ. ಪ್ರೋದ್ಯದ ಆದಿತ್ಯ ವರ್ಣ ಉದಿಸುವ ಸೂರ್ಯನಂತೆ ಬಣ್ಣ. ಆಮೇಲೆ ಅಷ್ಟಾಕ್ಷರದಲ್ಲಿ ಆಗುವಾಗ ಉದ್ಯದ್ ಭಾಸ್ವತ್ ಸಮಾಭಾಸ ಚಿದಾನಂದೈಕ ದೇಹವಾನ್ ಉದ್ಯತ್ ಭಾಸ್ವಾನ್. ಉದಿಸುವ ಭಾಸ್ವಾನ್ ಅಂದರೆ ಸೂರ್ಯ. ಪ್ರೋದ್ಯತ್ ಆದಿತ್ಯ ಅಂದರೂ ಉದಿಸುವ ಸೂರ್ಯ. ಉದ್ಯತ್ ಭಾಸ್ವತ್ ಅಂದರೆ ಉದಿಸುವ ಸೂರ್ಯ. ಉದಿಸುವ ಸೂರ್ಯನಂತೆ ಪುತ್ಥಳಿ ಚಿನ್ನದ ಬಣ್ಣ. ಅದು ಪುತ್ಥಳಿ ಚಿನ್ನ, ಅದು ಪೂರ್ತಿ ಹಳದಿ ಅಲ್ಲ, ಪೂರ್ತಿ ಕೆಂಪು ಅಲ್ಲ, ಆ ಹಳದಿ ಮಿಶ್ರಿತವಾದ ಕೆಂಪು. ಅದನ್ನು ಉದಿಸುವ ಸೂರ್ಯನ ಬಣ್ಣ ಅಂತಾರೆ. ಅದನ್ನೇ ಪುತ್ಥಳಿ ಚಿನ್ನದ ಸುವರ್ಣ ಜ್ಯೋತಿ ಅಂತ ತೈತ್ರಿಯ ಉಪನಿಷತ್ತು ಹೇಳುತ್ತೆ. ಭಗವಂತ ಹಾಗೆ ಅಂದರೆ ಅವನು ಸುವರ್ಣ ಜ್ಯೋತಿ ಅಂತ. ಆಮೇಲೆ ಆನಖಾತ್ ಆಕೇಶಾತ್ ಆತ್ಪ್ರಣಖಾತ್ ಸರ್ವ ಏವ ಸುವರ್ಣ ಹಿರಣ್ಯಶ್ಮಶ್ರು ಹಿರಣ್ಯಕೇಶ, ಎಲ್ಲವೂ ಚಿನ್ನ, ಸರ್ವಾಂಗವೂ ಚಿನ್ನದಂತಹ ಒಂದು ಚಿನ್ನದ ಬಣ್ಣದಿಂದ ಮಿಸುನಿ ಬಣ್ಣದ ಒಂದು ಸುಂದರವಾದ ರೂಪ ಅಂತ ಒಂದು ಕಡೆ ಹೇಳ್ತಾರೆ. ಸುವರ್ಣ ಜ್ಯೋತಿ ಅಂತ ಚಿನ್ನದ ಚೆಲುವಿನ ಆ ಪ್ರಕಾಶ ಭಗವಂತನ ಮೈಯಲ್ಲಿ ನೀನು ಧ್ಯಾನದಲ್ಲಿ ಕಾಣು ಅಂತ ಹೇಳ್ತಾರೆ. ಮಂತ್ರಗಳನ್ನು ಹೇಳುವಾಗಲೂ ಉದಿಸುವ ಸೂರ್ಯನಂತೆ ಹೊಂಬಣ್ಣದ ಕಾಂತಿಯಿಂದ ಭಗವಂತ ಧ್ಯಾನದಲ್ಲಿ ಗೋಚರಾಗ್ತಾನೆ. ಭಗವಂತನಿಗೆ ಶುಕ್ಲಂ ರಕ್ತಂ ರೌಗ್ಮಂ ಪೀತಂ, ಇದು 4 ಬಣ್ಣಗಳಿದೆ ಭಗವಂತನಿಗೆ. ಬಿಳಿ, ಕೆಂಪು, ಆಮೇಲೆ ನೀಲವರ್ಣ, ಕೆಂಪು ಮತ್ತು ಹಸಿರು ವರ್ಣ. ಇದು ಚಿನ್ನದ ಬಣ್ಣ. ರೌಗ್ಮಂ ಅದು ಒಂದು ಬಣ್ಣ ಪ್ರತ್ಯೇಕವಾಗಿ ಭಗವಂತನ ಧ್ಯಾನದಲ್ಲಿ ಗೋಚರವಾಗುವ. ನೀಲವರ್ಣ ಹೇಗೆ, ಹಾಗೆ ರುಗ್ಮವರ್ಣಂ ಕರ್ತಾರಮೀಶಂ ಯದಾ ಪಶ್ಯತೆ ರುಗ್ಮವರ್ಣಂ ಕರ್ತ, ಎಲ್ಲ ಕಡೆ ಬರ್ತದೆ. ರುಗ್ಮವರ್ಣ ಅಂದರೆ ಚಿನ್ನದ ಬಣ್ಣ. ಅದೇ ಆ ಉದ್ಯದ್ಭಾಸು ಉದಿಸುವ ಸೂರ್ಯನಂತೆ ಬಣ್ಣ, ಚಿನ್ನದ ಬಣ್ಣ. ಅದನ್ನು ಅನೇಕ ಕಡೆ ಉದಿಸುವ ಸೂರ್ಯನಂತೆ ಅನ್ನೋದಕ್ಕಿಂತ ಹೆಚ್ಚು ಚಿನ್ನದ ಬಣ್ಣ ಅಂತ ಹೇಳ್ತಾರೆ. ರುಗ್ಮವರ್ಣ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಸರ್ವಯೇವ ಸುವರ್ಣ ಅಂತ ಹೇಳ್ತಾರೆ. ಆಮೇಲೆ ಸುವರ್ಣ ಜ್ಯೋತಿ. ಎಲ್ಲಿ ನೋಡಿದರೆ ಧ್ಯಾನದಲ್ಲಿ ಒಳಗೆ ಭಗವಂತ ಹೇಗೆ ಕಾಣೋದು ಅಂದರೆ ಅದು ಒಂದು ಮಿಂಚಿನ ಫ್ಲ್ಯಾಶಿನಂತೆ ಕಾಣ್ತದೆ. ಆ ಮಿಂಚಿನಂತೆ ಕಂಡಾಗ, ಆ ಮಿಂಚಿದಂತೆ ಕಂಡಾಗ ಕಾಣುವ ಬಣ್ಣ ಅದು ಮಿಸುನಿ ಚಿನ್ನದ ರೇಖೆಯಂತೆ ಕಾಣುವುದು ಹೊರತು ನೀಲವರ್ಣದ ದರ್ಶನ ಅದು ಬೇರೆ. ಅದು ಕೂಡ ಶ್ಯಾಮಾಚ್ಛಬಲಂ ಪ್ರಬದ್ಯೆ, 2 ರೂಪ ಇದೆ, ಒಳಗಿನಿಂದ ದರ್ಶನ ಆಗ್ತದೆ ಅಂತ ಹೇಳ್ತಾರೆ. ಒಳಗಿನಿಂದ ಭಗವಂತನ 2 ರೂಪ ದರ್ಶನ, ಒಂದು ಶ್ಯಾಮ ಒಂದು ಶಬಲ ಅಂತ. ಶ್ಯಾಮ ಅಂದರೆ ನೀಲವರ್ಣ, ಶಬಲ ಅಂದರೆ ಅದು ಸ್ವಲ್ಪ ಕೆಂಪು ಮಿಶ್ರಿತವಾದ ಬಣ್ಣ. ಹೀಗೆ ಒಳಗಿನ ಧ್ಯಾನದಲ್ಲಿ ಕಾಣತಕ್ಕಂಥ ಭಗವಂತನ 2 ರೂಪಗಳಲ್ಲಿ ಒಂದು ನೀಲರೂಪ, ಇನ್ನೊಂದು ಉದಿಸುವ ಸೂರ್ಯನ ಅಥವಾ ಚಿನ್ನದ ಬಣ್ಣದ ರೂಪ. ಇದು ಧ್ಯಾನದಲ್ಲಿ ನಮಗೆ ಗೋಚರವಾಗತಕ್ಕಂಥದ್ದು. ಅದನ್ನು ಹೇಳ್ತಾರೆ ತರುಣಾದಿತ್ಯ ಸಪ್ರಭ. ಇದನ್ನೇ ಭಗವಂತನ ಪಾದದ ಉಗುರಿಗೆ ಹೇಳಿದರು. ತರುಣಾದಿತ್ಯ ಸವರ್ಣಕ ಚರಣಾಬ್ಜ ಮಲಕೀರ್ತಿ. ಭಗವಂತನ ಪಾದ ತರುಣಾದಿತ್ಯನಂತೆ ಇತ್ತು. ಇಲ್ಲಿ ಹೇಳ್ತಾರೆ ತರುಣಾದಿತ್ಯ ಸಪ್ರಭ. ಪಾದ ಅಷ್ಟೇ ಅಲ್ಲ, ಇಡೀ ಭಗವಂತನ ರೂಪವೂ ಕೂಡ ಉದಿಸುವ ಸೂರ್ಯನಂತೆ ಹೊಂಬಣ್ಣದಿಂದ ಪ್ರಕಾಶಮಾನವಾಗಿ ಈ ಧ್ಯಾನದಲ್ಲಿ ಗೋಚರವಾಗುತ್ತೆ. ಇಂದಿರಾಮಂದ ಸಾಂದ್ರಾಗ್ರ್ಯ ಕಟಾಕ್ಷ ಪ್ರೇಕ್ಷಿತಾತ್ಮನೆ ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರೆಯೇ ನಮಃ. ಇಂದಿರಾ ಅಮಂದ ಇಲ್ಲಿ ಮತ್ತೆ ರಮಾರಮಣ, ಇಲ್ಲಿ ಇಂದಿರಾ ಅಂತ ತಗೊಂಡ್ರು. ಇಂದಿರಾ ಅಮಂದ ಸಾಂದ್ರ ಅಗ್ರ್ಯ ಕಟಾಕ್ಷ ಪ್ರೇಕ್ಷಿತಾತ್ಮನೆ. ಇಂದಿರಾ ಲಕ್ಷ್ಮಿಯ ಅಮಂದವಾದ ಅಂದರೆ ಪೂರ್ಣವಾದ, ಸಾಂದ್ರ ಅಂದರೆ ಪ್ರೀತಿಯಿಂದ ಭಕ್ತಿಯಿಂದ ನಿಬಿಡವಾದ, ಅಗ್ರ್ಯ ಸರ್ವಶ್ರೇಷ್ಠವಾದ ಕಟಾಕ್ಷ. ಲಕ್ಷ್ಮಿ ಭಗವಂತನನ್ನ ಕಣ್ತುಂಬಿ ನೋಡ್ತಾ ಇದ್ದಾಳೆ. ಅದು ಅಮಂದವಾದ ಸಾಂದ್ರವಾದ ಅಗ್ರ್ಯವಾದ ಕಟಾಕ್ಷ. ಆ ಕಣ್ಣೋಟಕ್ಕೆ ಸಾಟಿಯಾದಂಥ ದೃಷ್ಟಿ ಇನ್ನೊಂದು ಕಟಾಕ್ಷವೇ ಇಲ್ಲ. ಯಾಕೆಂದರೆ ಆ ಕಟಾಕ್ಷ ಎಂಥದ್ದು ಅನ್ನೋದನ್ನು ಹಿಂದೆ ಹೇಳಿದರು. ಯಸ್ಯ ಅಪಾಂಗಲವ ಮಾತ್ರತ ಓದಿತಾಸ ಶೀರ್ಯತ್ ಕಟಾಕ್ಷ ಬಲವ ತ್ಯಜಿತಂ ನಮ. ಇಡೀ ಬ್ರಹ್ಮಾಂಡವನ್ನು ಬ್ರಹ್ಮರುದ್ರಾದಿ ದೇವತೆಗಳನ್ನು ಸೃಷ್ಟಿ ಸ್ಥಿತಿ ಸಂಹಾರ ಮಾಡಬಲ್ಲ ಕಟಾಕ್ಷ ಅದು ಲಕ್ಷ್ಮಿಯ ಕಟಾಕ್ಷ. ಅಂಥ ಕಟಾಕ್ಷವನ್ನು ಸದಾ ಹೃದಯ ತುಂಬಿ ಬಗೆ ತುಂಬಿ ಪರಿಪೂರ್ಣವಾಗಿ ಭಗವಂತನೆಡೆಗೆ ಹರಿಸಿದ್ದಾಳಂತೆ ಅವಳು. ಅಮಂದಾನಂದ ಸಾಂದ್ರ್ಯಾಗ್ರ್ಯ ಕಟಾಕ್ಷ ಪ್ರೇಕ್ಷಿತಾತ್ಮನೆ. ಹಾಗೆ ಲಕ್ಷ್ಮಿಯ ಆನಂದದಿಂದ ತುಂಬಿದ ಶ್ರೇಷ್ಠವಾದ ಕಟಾಕ್ಷದಿಂದ ಪ್ರೇಕ್ಷಿತವಾದ ಆತ್ಮ
ಅಂದರೆ ಜ್ಞಾನಾನಂದಮಯವಾದ ಸ್ವರೂಪಗಳು. ಅಂಥ ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ. ಇಂದಿರೆಯ ಅಮಂದವಾದ ಕಟಾಕ್ಷದಿಂದ ಪ್ರೇಕ್ಷಿತನಾದ ಭಗವಂತ ಏನು ಮಾಡ್ತಾ ಇದ್ದಾನೆ? ಅವನು ಸುಮ್ಮನೆ ಆಗಾರೆ ಏನು ಕಾರ್ಯಕ್ರಮವೇ ಇಲ್ಲ. ರಮೆ ನೋಡ್ತಾ ಇರೋದು, ಇವನು ಅವನು ನೋಡ್ತಾ ಇರೋದು, ಅವನು ರಮೆ ಇವನನ್ನು ನೋಡ್ತಾ ಇರೋದು, ಇವನು ರಮೆಯನ್ನು ನೋಡ್ತಾ ಇರೋದು, ಇಷ್ಟೇ ಕಾರ್ಯಕ್ರಮವೋ? ಭಗವಂತನ ಕಾರ್ಯಕ್ರಮ ಏನು ಅಂದರೆ ಅಸ್ಮದಿಷ್ಟೈಕ ಕಾರ್ಯಾಯ. ಆಚಾರ್ಯರು ಈ ಒಂದು ಮಾತಿನ ಮೂಲಕ ಬಹಳ ಅದ್ಭುತವಾದ ಒಂದು ಮಾತು ಹೇಳ್ತಾರೆ. ಭಗವಂತನಿಗೆ ಏನು ಕೆಲಸವೂ ಇಲ್ಲ. ಯಾಕೆ ಮಾಡಬೇಕು ಅವನು? ಯಾಕೆಂದರೆ ಏನನ್ನಾದರೂ ಮಾಡುವುದು ಯಾಕೆ? ನಮ್ಮಲ್ಲಿ ಏನಾದರೂ ಕೊರತೆ ಇದ್ದರೆ ಅದನ್ನು ಕಳ್ಕೊಳ್ಳೋದಕ್ಕೋಸ್ಕರ. ನಮ್ಮ ಎಲ್ಲ ಪ್ರವೃತ್ತಿ ಒಂದು ಆನಂದವನ್ನು ಪಡೆಯುವುದಕ್ಕೆ, ಇಲ್ಲ ದುಃಖವನ್ನು ಕಳೆಯುವುದಕ್ಕೆ. ಏನೋ ಒಂದು ದುಃಖ ಇದೆ, ನಮ್ಮಲ್ಲಿ ಏನೋ ದುಡ್ಡು ಕಮ್ಮಿ ಇದೆ, ಅದನ್ನು ದುಃಖ ಇದೆ, ದುಡ್ಡು ಪಡೆಯಬೇಕು. ಒಂದೋ ನಮ್ಮಲ್ಲಿ ಇರತಕ್ಕಂಥ ಯಾವುದೋ ಕೊರತೆಯನ್ನು ನೀಗುವುದಕ್ಕೋಸ್ಕರ, ಅಥವಾ ಸುಮ್ಮನೆ ಆನಂದ ವೃದ್ಧಿ, ಖುಷಿಯಾಗಬೇಕು. ಇದು ಬಿಟ್ಟು ಇನ್ನು ಭಗವಂತನಿಗೆ ಏನನ್ನಾದರೂ ಮಾಡಿ ಆನಂದ ಪಡೀಲಿಕ್ಕೂ ಇಲ್ಲ, ಇದ್ದ ದುಃಖವನ್ನು ಕಳ್ಕೊಳ್ಳಿಕ್ಕೂ ಇಲ್ಲ. ಅವನ ದುಃಖ ಇದ್ದರೆ ತಾನೆ ಕಳ್ಕೊಳ್ಳು. ಹಾಗಾಗಿ ಅವನಿಗಾಗಿ ಏನೂ ಮಾಡುವಂಥದ್ದಿಲ್ಲ. ಆದರೂ ಮಾಡ್ತಾ ಇದ್ದಾನೆ ಅವ. ಯಾಕೆ ಅಂದರೆ ನಮಗೋಸ್ಕರ ಮಾಡ್ತಾನೆ. ಭೂತ್ಯೈ ನಿಜಾಶ್ರಿತ ಜನಸ್ಯಹಿ ಸೃಜ್ಯ ಸೃಷ್ಟವು ಈಕ್ಷಾ ಬಭೂವ ಪರನಾಮ ನಿಮಿಷಕಾಂತೆ ಅಂತ. ಅಂದರೆ ಅಲ್ಲಿ ಮತ್ತೆ ಒಂದು ತಮಾಷೆ ಹೇಳ್ತಾರೆ ಆಚಾರ್ಯರು, ಅಸ್ಮದಿಷ್ಟ ಏಕ ಕಾರ್ಯಾಯ ಅಂತ. ನಮಗೆ ಯಾವುದು ಇಷ್ಟವೋ ಅದನ್ನು ಮಾಡೋದು ಒಂದೇ ಅವನ ಕೆಲಸ, ಅದು ಬೇರೆ ಕೆಲಸವೇ ಇಲ್ಲ ಅಂತ. ಅಸ್ಮದಿಷ್ಟ ಅದು ಆಚಾರ್ಯರು ತನ್ನ ಕುರಿತು ಹೇಳ್ಕೊಳ್ತಾರೆ. ನಮಗೆ ಪ್ರಿಯವಾದ್ದನ್ನು ಅವನು ಮಾಡ್ತಾನೆ. ಯಾಕೆಂದರೆ ನಾವು ಅವನ ಅಂತರಂಗ ಭಕ್ತರು. ನಮಗೆ ಏನು ಬೇಕೋ ಅದನ್ನು ಮಾಡುವುದಷ್ಟೇ ಅವನ ಕೆಲಸ ಹೊರತು ಅವನಿಗಾಗಿ ಅವನು ಏನೂ ಮಾಡುವುದಿಲ್ಲ. ಅಸ್ಮದಿಷ್ಟ ಏಕ ಕಾರ್ಯಾಯ. ಅವನ ಅಂತರಂಗ ಭಕ್ತರಿಗೆ ಇಷ್ಟವಾದ್ದನ್ನು ಮಾಡುವುದಷ್ಟೇ ಅವನ ಕಾರ್ಯ. ಅದಕ್ಕೋಸ್ಕರ ಬೇಕಾದ ರೀತಿಯಲ್ಲಿ ಅವತಾರ ಮಾಡ್ತಾನೆ, ನಾನಾ ವಿಧದಲ್ಲಿ ತೋರಿಸ್ತಾರೆ. ಯಾವುದೂ ಅವನ ಸ್ವಂತಕ್ಕೋಸ್ಕರ ಅಲ್ಲ. ಅವನು ಅವತರಿಸುವುದು, ದುಷ್ಟರ ಸಂಹಾರ ಮಾಡುವುದು, ಭೂಮಿಯಲ್ಲಿ ಲೀಲೆಗಳನ್ನು ತೋರಿಸುವುದು ಎಲ್ಲವೂ ನಮಗೆ ಸಂತೋಷವಾಗಲಿ, ನಮ್ಮ ಅಭೀಷ್ಟ ಸಿದ್ಧಿಯಾಗಲಿ, ನಮ್ಮ ಇಷ್ಟ ಈಡೇರಲಿ ಅನ್ನೋದಕ್ಕೋಸ್ಕರ ಹೊರತು ಅವನ ಸ್ವಂತಕ್ಕೋಸ್ಕರ ಅಲ್ಲ. ಯಾಕೆಂದರೆ ಪೂರ್ಣಾಯ. ಅವನು ಯಾವುದು ಅಪೂರ್ಣತೆ ಇದ್ದರೆ ಆ ಪೂರ್ಣತೆಗೋಸ್ಕರ, ಇಲ್ಲದೇ ಇದ್ದ ಕೊರತೆಯನ್ನು ತುಂಬುವುದಕ್ಕೋಸ್ಕರ ಕರ್ಮ ಮಾಡಬೇಕು. ಅವನು ಯಾವ ಕಾರ್ಯ ಮಾಡಬೇಕಾದ್ದು ಕಾರಣ ಇಲ್ಲ, ಅವನು ಪರಿಪೂರ್ಣ ಇದ್ದಾನೆ. ಆದ್ದರಿಂದ ಇಂದಿರಾಮಂದ ಸಾಂದ್ರಾಗ್ರಿ ಕಟಾಕ್ಷ ಪ್ರೇಕ್ಷಿತಾತ್ಮನೇ ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ. ಅಂಥ ಹರಿಗೆ ನಮಸ್ಕಾರ. ಈಗ ಪ್ರಚಲಿತ ಪಾಠದಲ್ಲಿ ಇಲ್ಲಿ ಮುಗಿದು ಹೋಗುತ್ತೆ ಈ ಸ್ತೋತ್ರ. ಇನ್ನೂ ಒಂದು ಶ್ಲೋಕ ಪ್ರಾಚೀನ ಪಾಠದಲ್ಲಿದೆ. ಏವಂ ವಿಧಃ ಪರೋ ವಿಷ್ಣು ಅವ್ಯಾಚ್ಛ್ರೀ ಪುರುಷೋತ್ತಮಃ ತಮಹಂ ಸರ್ವದಾ ವಂದೇ ಶ್ರೀನಿಕೇತಂ ಪರಂ ಹರಿಂ. ಅಲ್ಲಿಯೂ ಮತ್ತೆ ಶ್ರೀಯನ್ನ ಜೊತೆಗೆ ಲಕ್ಷ್ಮೀನಾರಾಯಣರ ಸ್ತೋತ್ರ ಜೊತೆಗೆ ಏವಂ ವಿಧಃ ಪರಹ ವಿಷ್ಣು. ಏವಂ ವಿಧಃ ಅಂತ ಹೇಳುವಂಥದ್ದು ಉಂಟಲ್ವಾ, ಇದು ಯಾವಾಗಲೂ ಧ್ಯಾನ ಮಾಡುವವರಿಗೆ ಉಪಯೋಗವಾಗಿರ್ತಕ್ಕಂಥ ಶ್ಲೋಕ ಇದು. ಏವಂ ವಿಧಃ ವಿಷ್ಣು, ಇಂಥ ವಿಷ್ಣು ಅಂದ್ರೆ ಎಂಥ ವಿಷ್ಣು? ಹಿಂದೆ 10 ಶ್ಲೋಕದಲ್ಲಿ ಹೇಳಿದ್ದನ್ನೆಲ್ಲ ಮನಸ್ಸನ್ನ ನೆನಪಿಸ್ಕೊಳ್ಬೇಕು ನಾವು. ಅದಕ್ಕೋಸ್ಕರ ಹಿಂದೆ ಹೇಳಿದ್ನೆಲ್ಲ 10 ಶ್ಲೋಕಗಳು ಅಂಥ ವಿಷ್ಣು ಅಂದರು. ಈ ಒಂದು ಶ್ಲೋಕ ಮನಸ್ಸಲ್ಲಿ ಚಿಂತನೆ ಮಾಡುವಾಗ 10 ಶ್ಲೋಕದಲ್ಲಿ ಬಂದಿರತಕ್ಕ ಎಲ್ಲ ಗುಣಗಳ ಅನುಸಂಧಾನ ರಿಪೀಟ್ ಆಗಬೇಕು, ಮನನ ಆಗಬೇಕು, ಅದೇ ಧ್ಯಾನ. ಅದಕ್ಕೋಸ್ಕರ ಅಂಥ ಶಬ್ದವನ್ನು ಬಳಸ್ತಾರೆ ಆಚಾರ್ಯ. ಏವಂ ವಿಧಃ ಅಂತ. ಏವಂ ವಿಧಃ ಪರಹ ವಿಷ್ಣು, ಸರ್ವೋತ್ತಮನಾಗಿರತಕ್ಕಂಥ ವಿಷ್ಣು. ಅವನಿಗೆ ಹರಿ ಅಂತ ಅನ್ನೋ ಶಬ್ದವನ್ನು ಬಳಸಿದರು, ನಾರಾಯಣ ಅನ್ನೋ ಶಬ್ದವನ್ನು ಬಳಸಿದರು. ಇದೆಲ್ಲ ಶಬ್ದಗಳು ನಾರಾಯಣ ಅನ್ನುವಂಥ ಶಬ್ದದ ಅರ್ಥವನ್ನು ನಾವು ನೋಡಿದೆವು. ಹರಿ ಅಂದರೆ ನಮ್ಮ ದುಃಖವನ್ನು ಪರಿಹರಿಸತಕ್ಕಂಥ ಶಕ್ತಿ ಅಂತಲೇ ಅರ್ಥ. ವಿಷ್ಣು ಅಂದರೆ ಎಲ್ಲೆಡೆ ತುಂಬಿರುವವ ಅಂತ ಅರ್ಥ. ವಿಶಿಲ್ ವ್ಯಾಪ್ತವು, ಆಮ್ನಿಪ್ರೆಸೆಂಟ್ ಅಂತ ಅರ್ಥ, ಎಲ್ಲ ಕಡೆ ತುಂಬಿರತಕ್ಕಂಥವನು ಅಂತ ಅರ್ಥ. ಅಥವಾ ಎಲ್ಲದರ ಹೊರಗೂ ಆವರಿಸಿರುವವನು, ಒಳಗೆ ತುಂಬಿರುವವನು ಹೊರಗೆ ಆವರಿಸುವವನು. ವೇವೇಷ್ಟೀತಿ ವಿಷ್ಣು ಅಂತ. ಅಥವಾ ವಿಶತೀತಿ ವಿಷ್ಣು, ಎಲ್ಲದರೊಳಗೂ ಪ್ರವೇಶಿಸಿದವನು, ಎಲ್ಲ ಕಡೆ ತುಂಬಿರುವವನು, ಎಲ್ಲದರ ಒಳಗೆ ಪ್ರವೇಶಿಸುವವನು, ಎಲ್ಲದರ ಹೊರಗೆ ಆವರಿಸಿರುವವನು. ಆಮೇಲೆ ವಿಷಣು, ಸಂಸಾರ ವಿಷವನ್ನು ನುದತಿ ನಾಶ ಮಾಡುವವನು. ಮತ್ತು ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ. ನ ಅನ್ನೋದು ಬಲವಾಚಕ, ಆನಂದವಾಚಕ. ಶ ಅನ್ನೋದು ಅಂತರ್ಯಾಮಿ, ಒಳಗಿರ್ತಕ್ಕಂಥ ಸ್ವಾಮಿ ಅನ್ನೋದನ್ನು ಹೇಳುತ್ತೆ. ಬಲಸ್ವರೂಪನಾಗಿ, ಆನಂದ ಸ್ವರೂಪನಾಗಿ, ಎಲ್ಲರ ಒಳಗೂ ಅಂತರ್ಯಾಮಿಯಾಗಿರ್ತಕ್ಕವ ಅನ್ನೋದು ವಿಷ್ಣು ಶಬ್ದದ ಅರ್ಥ. ಏವಂ ವಿಧ ಪರೋ ವಿಷ್ಣು ಅವ್ಯಾತ್. ಮೊದಲು ಹೇಳಿದರು ಸದಾ ವ್ಯಾದ್ ಇಂದಿರಾಪತಿ, ಅದನ್ನೇ ಉಪಸಂಹಾರ ಮಾಡ್ತಾರೆ. ಈ ಇಷ್ಟು ಗುಣಗಳಿಂದ ನಾನು ಉಪಾಸನೆ ಮಾಡಿದಂಥ ಭಗವಂತ ನನ್ನನ್ನು ಒಳಗೆ ಪ್ರವೇಶ ಮಾಡಿ ನನ್ನೊಳಗೆ ಅಂತರ್ಯಾಮಿಯಾಗಿದ್ದು ನನ್ನನ್ನು ರಕ್ಷಿಸಲಿ. ಅವನಿಗೆ ಪುನಃ ಶ್ರೀ ಪುರುಷೋತ್ತಮ ಅಂತಾರೆ. ಶ್ರೀ ಪುರುಷೋತ್ತಮ, ಅವನಿಗೆ ಪುರುಷೋತ್ತಮ ಅನ್ನತಕ್ಕಂಥದ್ದು ಭಗವಂತನ ಚತುರ್ವಿಂಶತಿ ಮೂರ್ತಿಗಳಲ್ಲಿ ಒಂದೇ. ಅದು ಪುರುಷೋತ್ತಮ ಅನ್ನೋದು ಅಥೋಸ್ಮಿ ಲೋಕೇ ವೇದೇಜ ಪ್ರಥಿತ ಪುರುಷೋತ್ತಮ ಅಂತ. ಗೀತೆಯಲ್ಲಿ ಜಗತ್ತಿನಲ್ಲಿ 2 ವಿಧವಾದ ಪುರುಷರು. ಒಂದು
ಸಂಸಾರಕ್ಕೆ ಬದ್ಧರಾದ ಪುರುಷರು, ಇನ್ನು ಸಂಸಾರಕ್ಕೆ ಬದ್ಧಳಾಗದ ಪುರುಷಳು, ಹೀಗೆ ಇಬ್ಬರು ಪುರುಷರು ಅಂದರು ಗೀತೆಯಲ್ಲಿ. ಕ್ಷರ ಅಂದರೆ ಸಂಸಾರದಲ್ಲಿ ಬದ್ಧರಾಗಿ ಮತ್ತೆ ಮತ್ತೆ ಕ್ಷರವಾಗುವ ನಾಶವಾಗುವ ದೇಹದಲ್ಲಿರುವವರು. ಪುರುಷರು ಅಂದರೆ ದೇಹದಲ್ಲಿರುವವರು. ಪುರ ಅಂದರೆ ದೇಹ, ಶ ಅಂದರೆ ಇರುವುದು. ಪುರುಷರು ಅಂದರೆ ದೇಹದಲ್ಲಿ ಇರುವವರು. ಎಂಥ ಪುರುಷರು? ಕ್ಷರಪುರದಲ್ಲಿ ಇರುವವರು ಕ್ಷರಪುರುಷರು. ಕ್ಷರ ಅಂದರೆ ಪೆರಿಷಬಲ್, ನಾಶವಾಗುವ, ಮತ್ತೆ ಮತ್ತೆ ನಾಶವಾಗುವ ದೇಹದಲ್ಲಿರುವವರು ಕ್ಷರಪುರುಷರು ಅಂದರೆ ಸಂಸಾರಿಗಳು. ಬ್ರಹ್ಮಾದಿ ಸಮಸ್ತ ಜೀವರು, ಬ್ರಹ್ಮಾದ್ಯಾಹ ಶರೀರ ಕ್ಷರಣಾತ್ ಕ್ಷರಾಹ, ಬ್ರಹ್ಮದೇವರಿಗೆ ಕೂಡ ಶರೀರ ನಾಶ ಆಗದೆ ಮೋಕ್ಷ ಇಲ್ಲ. ಅಂದು ವಾಯುರನಿಲ ಅಮೃತಂ ಅಥೇದಂ ಭಸ್ಮಾಂತಂ ಶರೀರಂ, ವಾಯುದೇವರಿಗೂ ಕೂಡ ಇದಂ ಶರೀರಂ ಭಸ್ಮಾಂತಂ. ವಾಯುದೇವರು ಮೋಕ್ಷಕ್ಕೆ ಹೋಗುವಾಗ ಅವರ ಪ್ರಾಂಚಭೌತಿಕ ಶರೀರ ಅದು ನಾಶವಾಗಲೇಬೇಕು. ಹಾಗಾಗಿ ನಾಶವಾಗುವ ಕ್ಷರಣಶೀಲವಾದ ಶರೀರ ಪುರದಲ್ಲಿ ಇರುವವರು ಕ್ಷರಪುರುಷರು ಅಂದರೆ ಸಮಸ್ತ ಜೀವರು ಆಯಿತು. ಬ್ರಹ್ಮದೇವರಿಂದ ಹಿಡಿದು ಸಮಸ್ತ ಜೀವವೂ ಆಯಿತು ಕ್ಷರಪುರುಷರು. ಇನ್ನು ಅಕ್ಷರ ಅಂದರೆ ನಾಶ, ಶರೀರ ಪುರದ ನಾಶ ಇಲ್ಲದ ಅವರು ಅಕ್ಷರ ಪುರುಷರು ಅಂತ. ಭಗವಂತನ ಬಿಟ್ಬಿಡೋಣ, ಯಾಕಂದರೆ ಅವನಿಗೊಂದು ಪುರವೇ ಇಲ್ಲ. ಅವನಿಗೆ ಅವನ ಸ್ವರೂಪಕ್ಕಿಂತ ಬೇರೆಯಾಗಿ ಅವನಿಗೆ ಯಾವುದ್ರದ್ದು ಅದು ಶರೀರದ ಪ್ರಶ್ನೆ ಇಲ್ಲ. ಅಂದರೆ ಲಕ್ಷ್ಮಿಗೆ ಪುರ ಅನ್ನುವುದು ಅವಳ ಸ್ವರೂಪಭೂತವೇ ಆದರೂ ಕೂಡ ಅದರಿಂದಲೇ ಅವಳನ್ನು ಪುರುಷ ಅಂತ ಕರೀತಾರೆ. ಭಗವಂತನನ್ನು ಪುರುಷೋತ್ತಮ ಅಂತ ನಾವು ಲೆಕ್ಕ ತಗೊಂಡು ಪುರುಷ ಶಬ್ದದಿಂದ ಬಿಟ್ಟುಬಿಟ್ಟೆವು. ಪುರುಷನಲ್ಲೇ ಉತ್ತಮ ಅವನು. ಈಗ ಶರೀರ ಕ್ಷರಣವಾಗುವ ಪುರದಲ್ಲಿರುವವರು ಕ್ಷರಪುರುಷರು. ಸಮಸ್ತ ಬ್ರಹ್ಮಾದಿ ಸಮಸ್ತ ಜೀವರು ಕ್ಷರಪುರುಷರಾಯಿತು. ಆಮೇಲೆ ಅಕ್ಷರ ಪುರುಷ ಯಾರು? ಒಬ್ಬಳೇ ಲಕ್ಷ್ಮಿ. ಅವಳಿಗೆ ಶರೀರ ನಾಶ ಇಲ್ಲ. ಶರೀರ ನಾಶ ಇಲ್ಲದ ಪುರ, ನಾಶವಿಲ್ಲದ ಪುರದಲ್ಲಿ ಇರುವವಳು ಅಕ್ಷರ ಪುರುಷಳು. ಅದರಿಂದ ಪುರುಷ ಅಂತಂದರೆ ಗಂಡಸು ಅಂತ ಅರ್ಥ ಅಲ್ಲ, ದೇಹದಲ್ಲಿ ಇರುವವರು ಅಂತ ಇಷ್ಟೇ ಅರ್ಥ. ಹಾಗಾಗಿ ಯಾರೂ ಕ್ಷರಪುರುಷರು, ಎಲ್ಲ ಗಂಡು ಹೆಣ್ಣುಗಳು ಕ್ಷರಪುರುಷರು. ಲಕ್ಷ್ಮಿ ಅಕ್ಷರ ಪುರುಷಳು. ಈ ಕ್ಷರಪುರುಷರಿಗೂ ಅಕ್ಷರ ಪುರುಷರಿಗೂ ಆಚೆಗೆ ಇರತಕ್ಕವ ಪುರುಷೋತ್ತಮ. ಆದರೆ ಅವನೂ ಪುರುಷ, ಯಾಕೆಂದರೆ ಎಲ್ಲ ಪುರದೊಳಗೂ ಇದ್ದಾನೆ, ಎಲ್ಲರ ಶರೀರದೊಳಗೂ ಇದ್ದಾನೆ. ಆದರೆ ಈ ಇಬ್ಬರನ್ನು ಮೀರಿ ಇಬ್ಬರನ್ನು ನಿಯಂತ್ರಿಸ್ತಕ್ಕವ ಸಮತೀತ ಕ್ಷರಾಕ್ಷರ. ಆದ್ದರಿಂದ ಅವನನ್ನು ಶ್ರೀ ಪುರುಷೋತ್ತಮ ಅಂದರು. ಇಲ್ಲಿ ಶ್ರೀ ಪುರುಷ, ಶ್ರೀ ಅನ್ನುವ ಪುರುಷ ಅಂದರೆ ಅಕ್ಷರ ಪುರುಷ, ಅವಳಿಗೂ ಉತ್ತಮ. ಶ್ರೀತತ್ವ ಅನ್ನುವ ಪುರುಷನಿಗೂ ಉತ್ತಮ, ಸಮಸ್ತ ಪುರುಷರಿಗೂ ಉತ್ತಮ. ಆದ್ದರಿಂದ ಭಗವಂತ ಶ್ರೀ ಪುರುಷೋತ್ತಮ. ಏವಂ ವಿಧ ಪರೋ ವಿಷ್ಣು ಅವ್ಯಾತ್ ಶ್ರೀ ಪುರುಷೋತ್ತಮ ತಮಹಂ ಸರ್ವದಾ ವಂದೇ. ಅಂಥ ಶ್ರೀತತ್ವಕ್ಕೂ ಸಮಸ್ತ ಕ್ಷರಾಕ್ಷರ ಪುರುಷರಿಗೂ ಉತ್ತಮನಾಗಿರ್ತಕ್ಕಂಥ ಭಗವಂತನನ್ನು ನಾನು ಸದಾ ಸ್ತೋತ್ರ ಮಾಡ್ತೇನೆ, ಸದಾ ನಮಸ್ಕಾರ ಮಾಡ್ತೇನೆ. ಅದು ಯಾವಾಗಲೂ ಯಾವುದೋ ಒಂದು ಸ್ತೋತ್ರ ಮಾಡುವ, ಒಂದು ಸಂಕೀರ್ತನ ಮಾಡುವ ಕ್ಷಣದಲ್ಲಿ ಮಾತ್ರ ಅಲ್ಲ, ಮಾನಸಿಕವಾಗಿ ಸದಾ ಸ್ತೋತ್ರ ಮಾಡ್ತಾ ಇರ್ತೇನೆ, ಸದಾ ನಮಸ್ಕಾರ ಮಾಡ್ತಾ ಇರ್ತೇನೆ. ಶ್ರೀನಿಕೇತಂ, ಮತ್ತೆ ಪುನಃ ಶ್ರೀನಿಕೇತಂ, ಲಕ್ಷ್ಮಿಗೆ ಆಧಾರ ಆಶ್ರಯನಾದ. ಯಾಕೆಂದರೆ ಲಕ್ಷ್ಮಿಗೆ ಅವನು ಮನೆ, ಶ್ರೀವತ್ಸ ಅವನು. ಆದ್ದರಿಂದ ಲಕ್ಷ್ಮಿಗೆ ಎಲ್ಲ ದೃಷ್ಟಿಯಿಂದಲೂ ನಿಕೇತ, ನಿಲಯ, ಆಧಾರನಾಗಿರತಕ್ಕಂಥ ಪರಂ ಸರ್ವೋತ್ತಮನಾಗಿರತಕ್ಕ ಹರಿಂ ಒಂದೇ, ಸಂಸಾರ ಪರಿಹಾರಕನಾಗಿರತಕ್ಕಂಥ ಭಗವಂತನನ್ನು ಈ ಎಲ್ಲ ಗುಣಗಳ ಅನುಸಂಧಾನ ಪೂರ್ವಕವಾಗಿ ಮತ್ತೊಮ್ಮೆ ನಮಸ್ಕಾರ ಮಾಡ್ತೇನೆ, ಎಂದೆಂದೂ ನಮಸ್ಕಾರ ಮಾಡ್ತೇನೆ ಅಂತ 11 ಪದ್ಯಗಳ ಒಂದು ಅಪೂರ್ವವಾದ ಸ್ತೋತ್ರ. ಇದು ತತ್ವ ಸಂಖ್ಯಾನದ ಕೊನೆಯಲ್ಲಿರತಕ್ಕಂಥ ಸ್ತೋತ್ರವನ್ನು ನಾವು ನೋಡಿದ ಹಾಗಾಯಿತು. ಈ ಸ್ತೋತ್ರದ ಅನುಸಂಧಾನದ ಜೊತೆಗೆ ನಾವು ಆಚಾರ್ಯರು ಬರೆದ ನಮಗೆ ಈಗ ಉಪಲಬ್ಧವಾದ ಎಲ್ಲ ಸ್ತೋತ್ರಗಳನ್ನು ನಾವು ನೋಡಿದ ಹಾಗಾಯಿತು. ನಾಳೆಯಿಂದ 2 ಹೊತ್ತು ನಾವು ಮತ್ತೆ ಷಡ್ಪ್ರಶ್ನದ ಚಿಂತನಕ್ಕೆ ಮೀಸಲಿಟ್ಟುಬಿಟ್ಟು ನಾಳೆ ಬೆಳಿಗ್ಗೆಯೂ ಷಡ್ಪ್ರಶ್ನ, ನಾಳೆ ಸಾಯಂಕಾಲವೂ ಷಡ್ಪ್ರಶ್ನ ಉಪನಿಷತ್ತೆ. ದ್ವಾದಶ ಸ್ತೋತ್ರದಲ್ಲಿ ಏನು ಕಳೆದ ಬಾರಿ ನಾವು, ಅಥವಾ ದ್ವಾದಶ ಸ್ತೋತ್ರ ಅನ್ನೋ ಶಬ್ದ ಬೇಡ, ಯಾಕಂದರೆ 12 ಅಲ್ಲ, ತುಂಬ ಸ್ತೋತ್ರಗಳಾಗಿದೆ ಈಗ ನಾವು ನೋಡಿದ್ದು. ಆಚಾರ್ಯ ಮಧ್ವರು ಬರೆದ ಭಕ್ತಿಗೀತೆಗಳು, ಸ್ತೋತ್ರಗಳು, ಅದನ್ನು ನಮಗೆ ಉಪಲಬ್ಧವಾದ ಎಲ್ಲ ಸ್ತೋತ್ರಗಳ ಒಂದು ಸಮಗ್ರ ದರ್ಶನವನ್ನು ನಾವು ಪಡೆದ ಹಾಗಾಯಿತು. ಅದನ್ನು ಇವತ್ತು ಮುಕ್ತಾಯಗೊಳಿಸಿ ನಾಳೆಯಿಂದ ಮತ್ತೆ ಉಪನಿಷತ್ತಿಗೆ ಪ್ರವೇಶ ಮಾಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ.